ನಾನಿಲ್ಲಿ ಚಿಕ್ಕದಾಗಿ ಜಿಂಜರ್ ಮತ್ತು ಗಾರ್ಲಿಕ್ನ ಕಟ್ ಮಾಡಿದ್ದೀನಿ ನೋಡಿ. ಅದು ಆಮೇಲೆ ಚೂರು ಆನಿಯನ್ ನಿಮಗೆ ಇಷ್ಟಪಡಂಗಿದ್ರೆ, ಯಾಕಂದರೆ ಅದಕ್ಕೆ ಆಗದೆ ಹಾಕಿರ್ತೀವಿ ನೋಡಿ. ಇದು ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಈಗ. ಸೊ ಅದು ಫುಲ್ ಬ್ರೌನ್ ಆಗೋವರೆಗೂ ಇನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ. ಈಗ ಕಲರ್ ಚೇಂಜ್ ಆಗಿದೆ. ಸೊ ಆಗಲೇ ಮ್ಯಾರಿನೇಟ್ ಮಾಡಿರೋ ಚಿಕನ್ ಏನಿದೆ ಅದನ್ನು ನಾವು ಇವಾಗ ಹಾಕ್ತಾ ಇದ್ದೀವಿ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಯಮ್ಮಿಯಾಗಿ ಚೆನ್ನಾಗಿದೆ. ಚಿಕನ್ ಹಾಕಿದ ತಕ್ಷಣ ನೀವು ಏನು ಮಾಡ್ತಿದ್ದೀರಾ, ಒಂದು ಟೈಮ್ ಫಿಲ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಎಕ್ಸಾಕ್ಟ್ ಆಗಿ 10 minutes ಆಗಿದ ತಕ್ಷಣ ಚಿಕನ್ ರೆಡಿ ಆಗಿರುತ್ತೆ. ಆಮೇಲೆ ಇನ್ನೂ ಒಂದು ಏನ್ ಸ್ಪೆಷಾಲಿಟಿ ಗೊತ್ತಾ? ಸೊ ಈ ಚಿಕನ್ ನಾವೇನ್ ಮಾಡ್ತಾ ಇದೀವಿ, ಅದಕ್ಕೆ ಒಂದೇ ಒಂದು ಡ್ರಾಪನ್ನು ನೀರು ಹಾಕದೇ ಬೇಡ. ಸೊ ನೀರ್ ಹಾಕದೆ ನಾವೇನಾದ್ರು ಚಿಕನ್ ಅದೇ ಬಿಟ್ಕೊಡುತ್ತೆ ಅಲ್ವಾ ನೀರು, ಅದೇ ಬೇಯಿಸಿ ತಿಂದ್ರೆ ಅದೊಂಥರ ಸ್ಪೈಸಿಯನ್ನು ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ ಚಿಕನ್. ಒಂದ್ಸಲ ಟ್ರೈ ಮಾಡಿ ನೀವು ಟೇಸ್ಟ್ ಮಾಡಿ. 10 minutes ಚಿಕನ್ ರೆಡಿ ಆದ್ಮೇಲೆ ತೋರಿಸ್ತೀನಿ. ಸೊ ನೋಡ್ಬೋದು ಚಿಕನ್ ಹೆಂಗೆ ಆಯಿಲ್ ಎಲ್ಲ ಬಿಟ್ಕೊಂಡಿದೆ ನೋಡಿ. ಇವಾಗ ಆಗಿದೆ ಅಂತ ಫುಲ್ ರೆಡಿ. ಅನ್ಕೋಬೋದು ಏನೋ ಸೀದೋಗ್ಬಿಡುತ್ತೆ ಹಂಗೆ ಬಿಟ್ರೆ ಕೈ ಆಡಿಸ್ತೀವ ಎಲ್ಲ ಅಂತಲ್ಲ. ನೀವೇ ನೋಡ್ತಾ ಇಲ್ಲ, ಏನು ಒಂಚೂರು ತಲೆ ಇದೆಯಲ್ಲ. ಇಲ್ಲ ಈಗ ನೀವು ಯಾವುದಾದ್ರೂ ಒಂದು ಚಿಕನ್ ಪೀಸ್ನ ಹಿಂಗೆ ಮುಚ್ಚಿದ್ರೆ ಅದು ಹಿಂಗೆ ಆಗಬೇಕು, ಆಗ ಬೆಂದಿದೆ ಅಂತ. ಹೆಂಗೆ ಕಾಣಿಸ್ತಾ ಇದೆ ಬಾಲಾಜಿ? ಸೂಪರ್ ಆಗಿದೆ. ತಿಂದು ಹೇಳ್ತೀವ ಹೆಂಗಿದೆ ಅಂತ. ಇವಾಗ ಅದಕ್ಕೆ ಅಲ್ವಾ ರೆಡಿ ಇರುತ್ತೆ. ಫಸ್ಟ್ ಊಟ 10 minutes ಇನ್ಸ್ಟೆಂಟ್ ಚಿಕನ್ ಮಾಡೋ ರೆಸಿಪಿ ಹೇಳ್ಕೊಟ್ಟಿದ್ದೀನಿ. ನೀವು ಮಾಡಿಬಿಟ್ಟು ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸೊ ಸುಮಾರು ದಿನ ಆಗಿದೆ ವಿಡಿಯೋಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ. ಥ್ಯಾಂಕ್ ಯು. ಈಗ ಟೇಸ್ಟ್ ಮಾಡೋಕೆ ಒಂದೇ ಒಂದು ಪೀಸ್ ಹಾಕ್ಕೊಟ್ಟಿದ್ದೀನಿ. ಸೊ ತಿನ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಹೇಳ್ತೀನಿ. ಏನ್ ಫುಲ್ ನಗ್ತಾ ಇದ್ದೀರಲ್ಲ? ಸೂಪರ್ ಆಗಿದೆ ನಿಜವಾಗ್ಲೂ. ಸೇಮ್ ಪನ್ನೀರು ಏನ್ ಟೇಸ್ಟ್ ಇದೆ, ಸೇಮ್ ಪನ್ನೀರ್ ತಿಂದ್ರೆ ಯಾವ ಫೀಲ್ ಆಗುತ್ತೆ, ಸೇಮ್ ಅದೇ ತರ ಫೀಲ್. ಸಾಫ್ಟ್ ಆಗಿದ್ಯಾ ಚಿಕನ್? ತುಂಬಾ ಸಾಫ್ಟ್ ಆಗಿದೆ.